गुरुवारी सायंकाळी मंत्री सतीश जारकिहोळी आणि जोल्ले यांनी हिरण्यकेशी साखर कारखान्याच्या कामगारांसोबत बैठक घेतली. राक्षस आले तर पैसे खातील असे म्हणणाऱ्यांना हिरण्यकेशी साखर कारखान्याचे 600 कोटी रुपये खाल्लेल्यांपेक्षा मोठे राक्षस कोण असा पलटवार मंत्री सतीश जारकिहोळी यांनी केला. ಹೋರಾಟ ಮಾಡ್ತಾರೆ. ಅವ್ರು ಸಕ್ಸಸ್ ಆಗೋದು ರೇಟ್ ಭಾಳ ಕಡಿಮೆ. ನೀವು ಆಲ್ರೆಡಿ 100ಕ್ಕೆ 100 ಇದ್ರೆ ಸಕ್ಸಸ್ ಆಗ್ತದೆ. ಆ ರಿಸ್ಕ್ ತೊಗೊಂಡ್ರೆ ನೀವು ಅವ್ರಿಗೋಸ್ಕರ ರಿಸ್ಕ್ ತೊಗೊಳ್ಳೇಬೇಕು. ತೊಗೊಳ್ದೆ ಹೋದರೆ ನಿನ್ನೆ ಬಾಡ್ದಾಗ ಒಂದು ಭಾಷಣ ಮಾಡ್ರು, ರಾಕ್ಷಸ ಬರ್ತಾ ಇದ್ದಾರೆ, ಎಲ್ಲ ದುಡ್ಡು ತಿಂತ ಭಾಷಣ ಮಾಡ್ತಾಯಿದ್ರು. ಈ 600 ಕೋಟಿ ಯಾರು ತಿಂದಾರ ಅನ್ನೋದು ಇದನ್ನು ಯಾರು ಹೇಳ್ತಾ ಇಲ್ಲ. ಈ 600 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? ಅದಕ್ಕಿಂತ ದೊಡ್ಡ ರಾಕ್ಷಸ ಯಾರು ಬರೋದು? ಅದು ತಿನ್ನಿ ಈ ಭೂಮಿ ಮ್ಯಾಗ. ನಿನ್ನೆ ಬಾಡ್ದಾಗ ಭಾಷಣ ಮಾಡತ್ರಿ ಇಬ್ಬರು ಕೂಡಿ ಜೋಡಿ. ಅವ್ರು ಏನು ಮಾಡ್ಯಾರ ಹೇಳಕ್ಕಾರ ಇಲ್ಲ ಅವ್ರದ್ದು. ಸೊ ನೀವೆಲ್ಲ ಪ್ರಬುದ್ಧ ತಿಳಿದವ್ರು ಇದ್ದೀರಿ. ಕಳೆದ ಈ 30 ವರ್ಷಗಳಲ್ಲಿ ಈ ಕಾರ್ಖಾನೆ ಯಾವ ರೀತಿ ಮೇಲಿತ್ತು, ಹೆಂಗೆ ಕೆಳಗಿಳಿತು, ಶೇರ್ ಮಾರ್ಕೆಟ್ ಹೆಂಗು ಕೆಳಗಿಂದ ಮೇಲೆ ಹೋಗ್ತೈತೆ, ಇದು ಮೇಲಿಂದ ಕೆಳಗೆ ಬಂದಿದೆ. ಅದನ್ನೆಲ್ಲ ಉಳಿಸ್ಲಿಕ್ಕೆ ನಾವೆಲ್ಲ ಕೂಡಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ 2 ಚುನಾವಣೆಗೆ ಭಾಳ ಅವಶ್ಯಕತೆ ಇದೆ. ಅಲ್ಲಿ ಏನಾರ ವ್ಯತಿರಿಕ್ತ ಆಗಲಿಲ್ಲ ಅಂದರೆ ಇನ್ನು ಮತ್ತೆ 600 ಕೂಡಿಸ್ಬೇಕಾಗ್ತದೆ. 600 ಕೋಟಿ, ಈಗ 600 ಕೋಟಿ ಆಗಿದೆ. ಇನ್ನು 600 ಕೋಟಿ ಕೂಡಿಸ್ರೆ ನಮಗೆ ಯಾರು ಕೇಳೋರಿಲ್ಲ ಅನ್ನೋಂಗೆ ಆಗ್ತದೆ. ಅದಕ್ಕೆ ಎಲ್ಲ ಮರಿಬೇಕು ನೀವು. ಎಲ್ಲ ಮರೆತು ಅಪ್ಪನಗೌಡರು ಮಾತ್ರ ಕಾಣಬೇಕು ನಿಮಗೆ. ಈಗಿರುವಂಥ 30 ವರ್ಷದ ರಾಜಕಾರಣಿ ಎಲ್ಲ ಬದಿಗೊತ್ತಿ ಅಪ್ಪನಗೌಡರು, ಬಸಗೌಡರು, ಡಿ ಪಾಟೀಲ್ ಮಾತ್ರ 3 ಮಂದಿ ಕಾಣಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ಹೆಂಗೆ ನಾವು ಫೋಟೋ ಇಡ್ತೀವಿ, ಅವ್ರು 3 ಮಂದಿ ಕಾಣಬೇಕು. ಮತ್ತೆ ಯಾರೋ ಒಬ್ಬರ ಕಾಣ್ರೆ ಮತ್ತೆ ಗದ್ದಲ ಹಿಡಿದಿದ್ದ. ಅದಕ್ಕೆ ನೀವು ಮನಸ್ಸು ಗಟ್ಟಿ ಮಾಡಬೇಕಾಯ್ತು. ಅದಕ್ಕೆ ಇವತ್ತು ನಾವು ಬಂದ ಉದ್ದೇಶ ಅಂದರೆ, ನನಗೂ ಗೊತ್ತಿಲ್ಲ, ದೂರಿಂದ ಕೇಳ್ತಾ ಇದ್ದೀವಿ, ಹಿಂಗಾಗಿದೆ ಹಂಗಿತ್ತೆ, ಮುಂದಿನ ಸಲ ಬರ್ತೀನಿ, ಯಾಕಂದ್ರೆ ನಂಗೆ ಊರಿಗೆ ಹೋಗಬೇಕಾಗಿದೆ. ಸ್ವಲ್ಪ ನಿಮ್ಮ ಲೆಕ್ಕ ಪತ್ರ ಕೊಡಿ, ಯಾಕಂದ್ರೆ ನಮಗೂ ಸಾರ್ವಜನಿಕವಾಗಿ ಅಥೆಂಟಿಕ್ವಾಗಿ ಹೇಳಬೇಕಾಗಿದೆ ಏನಾಗಿತ್ತು. ಬಸಗೌಡ್ರ ಪಾಟೀಲ್ ಪ್ಯಾನಲ್ ಇದ್ದಾಗ, ಡಿ ಪಾಟೀಲ್ ಇದ್ದಾಗ ಎಷ್ಟು ಸದೃಢವಾಗಿತ್ತು, ಎಷ್ಟು ಲಾಭ ಇತ್ತು, ಎಷ್ಟು ಸೆಕ್ಯೂರಿಟಿ ಇದ್ರೆ, ಎಷ್ಟು ಬ್ಯಾಲೆನ್ಸ್ ಇತ್ತು. 30 ವರ್ಷಗಳಲ್ಲಿ ಅದು ಈಗ ಎಷ್ಟಕ್ಕೆ ಬಂದಿತ್ತು ಅನ್ನೋದು ನಮಗೂ ಸ್ವಲ್ಪ ನಿಮ್ಮ ಅಕೌಂಟ್ ಕಡೆಯಿಂದ ಸ್ವಲ್ಪ ಅಂಕಿಅಂಶ ಕೊಡಿಸಿ. ಜೊತೆಗೆ ಸುಮಾರು 1200 ನೌಕರರು ಇದ್ದಾರೆ ಹೆಚ್ಚು ಕಮ್ಮಿ. ಈ ಬರುವಂಥ ಚುನಾವಣೆಯಲ್ಲಿ ನಿಮ್ಮ ಸಹಕಾರ ಕೇಳಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ನಮ್ಮ ಜೊತೆ ನಮ್ಮ ಜನಕ್ಕೆ ಈಗಾಗಲೇ ಕೆಲಸ ಮಾಡ್ತಿದ್ದಾರೆ. ನೀವು ಅವ್ರ ಜೊತೆ ಕೈ ಜೋಡಿಸಿ ನಿಮ್ಮ ಡೈರೆಕ್ಟರ್ ಮಂಡಳಿ ಆಯಿತು, ಚೇರ್ಮನ್ರಾಯಿತು, ಅಂಟ ಸಾಬ್ ಜೊಲ್ಲೆ ಅವರ ಅಭಿಮಾನಿಗಳು ಎಷ್ಟಿದ್ದಾರೆ, ನಮ್ಮವರು ಕೂಡಿ ನಾಳೆಯಿಂದ ನಾವು ಹಳ್ಳಿಯಲ್ಲಿ ಹೋಗಿ ಪ್ರಚಾರ ಮಾಡಬೇಕು. ನಾವು ಬೇರೆ ಸಪ್ರೇಟಾಗಿ ಮಾಡ್ತಾಯಿದ್ದೀವಿ. ನೀವು ಬರಬೇಕು, ಎಲೆಕ್ಟ್ರಿಕ್ ಸೊಸೈಟಿ ಅವ್ರು ಬರಬೇಕು, ಮೀಟರ್ ರೀಡರ್ ಬರಬೇಕು. ಬೆಳಗ್ಗೆ ಕೂಡ ನಾವು PKPS ಸೆಕ್ರೆಟ್ರಿಗಳು ಕೂಡ ಮನವಿ ಮಾಡಿದ್ದೇವೆ. ಸೊ ವಿಶೇಷವಾಗಿ ಫೀಲ್ಡ್ ಮಾಡಿದ್ರಿ ಇಲ್ಲಿ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ, ಭಾಳಷ್ಟು ನಿಮಗೆ ಹೆಚ್ಚು ಮಾಹಿತಿ ಇದೆ. ಸೊ ನೀವೆಲ್ಲ ಒಗ್ಗಟ್ಟಾಗಿ ನಾವು ಕೂಡಿದ್ರೆ. या प्रसंगी युवा नेते राहुल जारकिहोळी, संकेश्वरचे ज्येष्ठ अप्पासाहेब शिरकोळी, नेते अमर नलवडे तसेच संस्थेचे संचालक उपस्थित होते. सचिन कांबळे, KMM मराठी, हुक्केरी.